ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪೃಥ್ವಿ, ಅತ್ತೆ ಬರಲ್ಲ ತಾನೆ? ಜನನಿ, ನೀನೇನು ತಲೆ ಕೆಡ್ಸ್ಕೋಬೇಡ. ಅಮ್ಮ ಇಲ್ಲಿ ಖಂಡಿತ ಬರಲ್ಲ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಜನನಿ, ನೀನ್ ಹಿಂಗೆ ನಿಂತಿದ್ರೆ ಹಿಂಗೆಲ್ಲ ಯೋಚನೆ ಮಾಡ್ತಾನೆ ಇರ್ತೀಯ. ಬಾ, ನಾವಿಬ್ರು ವಾಕ್ ಮಾಡೋಣ. ಪೃಥ್ವಿ, ಜಾಗಿಂಗ್ ಮಾಡೋಣ. ಪೃಥ್ವಿ, ಶೂ ಹಾಕಿಲ್ಲ ಅಲ್ವಾ? ಬೇಡ ಬಿಡು. ಭಾರ್ಗವಿ ಅಕ್ಕ ಕಾಲ್ ಮಾಡ್ತಿದ್ದಾರೆ, ಮಾತಾಡು. ಹಲೋ ಅಕ್ಕ. ಜನನಿ, ನಾನು ಎಷ್ಟು ಟ್ರೈ ಮಾಡಿದ್ರು ಅತ್ತೆ ನನ್ನ ಮಾತೇ ಕೇಳಲಿಲ್ಲ. ಅವ್ರು ಪಾರ್ಕ್ಗೆ ಬರ್ತಾ ಇದ್ದಾರೆ. ಇವಾಗ ಏನ್ ಮಾಡೋದು ಜನನಿ? ಸರಿ ಬರ್ಲಿ ಅಕ್ಕ, ನೀವೇನ್ ಟೆನ್ಷನ್ ಆಗ್ಬೇಡಿ, ನಾ ಎಲ್ಲ ನೋಡ್ಕೋತೀನಿ. ಹೇಗ್ ನೋಡ್ಕೋತೀಯಮ್ಮ? ಹೇಗಾದ್ರೂ ನಾನು ಮ್ಯಾನೇಜ್ ಮಾಡ್ತೀನಿ, ಬಿಡಿ ಅಕ್ಕ. ನೀವ್ ಆರಾಮಾಗಿರಿ ಅಷ್ಟೇ. ಮತ್ ಜನನಿ, ಜನನಿ ಏನಂತೆ? ಅತ್ತೆ ಪಾರ್ಕ್ಗೆ ಬರ್ತಿದಾರಂತೆ. ಏನು, ಅಮ್ಮ ಪಾರ್ಕಿಗೆ ಬರ್ತಾ ಇದಾರಂತ? ಏನ್ ಮಾಡೋದೀಗ? ಏನು ಮಾಡೋಣ ಇರು. ಅಲ್ಲ, ಈಗೇನ್ ಮಾಡ್ತೀಯ ಜನನಿ? ಪೃಥ್ವಿ, ನೀನ್ ಆರಾಮಾಗಿರು, ನಾನೇನಾದ್ರೂ ಒಂದ್ ಮಾಡ್ತೀನಿ. ಪೃಥ್ವಿ, ಒಂದ್ 5 ನಿಮಿಷ ನೀನ್ ಇಲ್ಲೇ ಇರು, ನಾನು ಹೋಗಿ ಬರ್ತೀನಿ. ಜನನಿ, ಎಲ್ಲಿಗೆ ಹೋಗ್ತಿದ್ಯಾ? ಪೃಥ್ವಿ ಪ್ಲೀಸ್, ನೋಡು ಅತ್ತೆ ಬಂದಿದ್ದಾರೆ, ನಾನು ಹೇಗೋ ಒಂದ್ ಮ್ಯಾನೇಜ್ ಮಾಡಿ ಬರ್ತೀನಿ, ಸರಿನಾ? ಜನನಿ, ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಏನೋ ಬ್ಯಾಗ್ ತಗೊಂಡು ಹೋದ್ಲು. ಬ್ಯಾಗಲ್ಲಿ ಏನಿದೆ ಅಂತ ಅವಾಗಿಂದ ಕೇಳ್ತಾ ಇದ್ದೀನಿ, ಹೇಳ್ತಾನೆ ಇಲ್ಲ. ಎಲ್ಲಿಗೆ ಹೋದ್ಲಿ ಇವಳು? ನಮ್ಮ ಅಮ್ಮನ ಬಗ್ಗೆ ಇವಳಿಗೆ ಮೊದಲೇ ಸರಿಯಾಗಿ ಗೊತ್ತಿಲ್ಲ. ಅವ್ರಿಗೆ ತಲೆ ಕೆಟ್ಟರೆ ಏನು ಮಾಡ್ತಾರೋ ಏನೋ. ಜಯಮ್ಮ, ಯಾಕೆ ಲೇಟು? ಅದು ಬೆಳಗ್ಗೆ ಎದ್ದದ್ ಲೇಟ್ ಆಯ್ತು. ತಪ್ಪು. ಲೇಟಾಗಿ ಮಲಿಕೊಂಡೆ ಅಂತೇಳಿ. ರಾತ್ರಿ ಬೇಗ ಮಲಿಕೊಂಡ್ರೆ ಬೇಗ ಎಚ್ಚರ ಆಗುತ್ತೆ, ಲೇಟಾಗಿ ಮಲಿಕೊಂಡ್ರೆ ಲೇಟಾಗಿ ಎಚ್ಚರ ಆಗುತ್ತೆ. ಅದು ಕಾಲ್ ನೋವಿಗೆ ಬೇಗ ನಿದ್ದೆ ಬರಲ್ಲ. ಅದಕ್ಕೆ ಪ್ರತಿದಿನ ವ್ಯಾಯಾಮ ಮಾಡ್ಬೇಕು ಅಂತ ಹೇಳೋದು. ಈಗಷ್ಟೇ ಜಾಯ್ನ್ ಆಗಿದ್ದೀರಾ, ಎಲ್ಲ ಸರಿ ಆಗುತ್ತೆ ಬಿಡಿ. ಬನ್ನಿ ಜಾಯ್ನ್ ಆಗಿ. ರೆಡಿ? ಸಾಕು, ಬನ್ನಿ ಎಲ್ಲರೂ ವಾಕಿಂಗ್ ಮಾಡೋಣ. ಬನ್ನಿ. ಜಯಮ್ಮ, ನಾನು ನಿಮ್ ನೆನ್ನೆನೇ ಹೇಳಿದ್ದಾನೆ ಶೂ ಹಾಕ ಬರಬೇಕು ಅಂತ. ಅದು ಅದು ಯಾಕೆ ಹಾಕೊಂಬಂದಿಲ್ಲ ನೀವು? ನೋ ನಾನು ಇದರಲ್ಲೆಲ್ಲ ತುಂಬಾ ಸ್ಟ್ರಿಕ್ಟು. ನಿನ್ನೆ ಅಷ್ಟೆಲ್ಲ ಹೇಳಿದ್ದೀನಿ,
ಶೂ ಹಾಕೊಂಬರಕ್ಕೆ ಏನಾಗಿತ್ತು? ಅದು ನಾನು ಅದು ನಾನು ಅತ್ತೆ ಶೂನ ಮನೇಲೆ ಮರ್ತ್ ಬಂದ್ರಾ? ಅತ್ತೆ ಬನ್ನಿ ಕೂತ್ಕೊಳ್ಳಿ. ಏಕೆ? ಬನ್ನಿ. ಕಾಲ್ ಕೊಡಿ. ಯಾಕಮ್ಮ? ಕಾಲ್ ಕೊಡಿ ಅತ್ತೆ. ಜನನಿ, ಸುಮ್ನೆ ಇರಿ ಅತ್ತೆ. ಬನ್ನಿ ಅತ್ತೆ. ಬನ್ನಿ ಅತ್ತೆ. ಬನ್ನಿ. ಜಯಮ್ಮ, ಯಾರಿವರು? ಇವಳು ನನ್ನ ಸೊಸೆ. ನಿಮ್ಗೆ ಎಂತ ಒಳ್ಳೆ ಸೊಸೆ ಸಿಕ್ಕಿದ್ದಾರೆ. ನೀವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀರಾ. ಈಗಿನ ಕಾಲದಲ್ಲಿ ನಾವು ಹೆತ್ ಮಕ್ಳೇ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದು.